ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ಮತ್ತು ಸಂಡೇ ವ್ಲಾಗ್ ಆಗಿರುತ್ತೆ. 2 ದಿವಸದ್ದು ಕಂಬೈನ್ ಮಾಡಿ ಹಾಕಿದ್ದೀನಿ ನಾನು. ಸ್ಯಾಟರ್ಡೆ ಸ್ವಲ್ಪ ಸೆಲ್ಫ್ ಪ್ಯಾಂಪರಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಸಂಡೇ ಸ್ವಲ್ಪ ಹೊರಗಡೆ ಹೋಗೋದಿದೆ ಸಿರ್ಸಿ ಕಡೆ. ಹಾಗಾಗಿ ಸ್ವಲ್ಪ ಟ್ಯಾನ್ ಎಲ್ಲ ರಿಮೂವ್ ಮಾಡ್ಕೊಳ್ಳೋಣ ಅಂಥೇಳಿ ಪ್ಯಾಂಪರಿಂಗ್ ಮಾಡ್ಕೋತಾ ಇದ್ದೀವಿ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಫಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಆಲೋವೆರಾ ಜೆಲ್ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ರೆಡಿಮೇಡ್ ಹಾಕೋತಾ ಇದ್ದೀನಿ. ನಾನು ನ್ಯಾಚುರಲ್ ಏನು ಇದನ್ನ ಯೂಸ್ ಮಾಡ್ತಾಯಿಲ್ಲ. ಹಾಗಾಗಿ ಸ್ವಲ್ಪ ಇದು ರೋಸ್ ವಾಟರ್ ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಅಪ್ಲೈ ಮಾಡಿ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಯಾವುದೇ ಫೇಸಲ್ಲಿ ರಿಂಕಲ್ಸ್ ಆಗಲಿ, ಬೇಗ ವಯಸ್ಸಾದವ್ರಿಗೆ ರಿಂಕಲ್ಸ್ ಆಗುತ್ತಲ್ಲ, ಮುಖ ಜೊಂಡು ಬೀಳೋದಾಗಲಿ ಆ ಥರ ಏನೂ ಆಗೋಲ್ಲ. ವಾರದಲ್ಲಿ 1-2 ಸತಿ ಆದರೂ ನೀವು ಈ ಥರ ಟ್ರೈ ಮಾಡಿ. ಈಗ ಇಲ್ಲಿ ಬೇಕಂದರೆ ನೀವು ಸ್ವಲ್ಪ ಹಾಲು ಹಾಕ್ಕೊಂಡು ಸಹ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ನೀರು ಹಾಕ್ಕೊಂಡು ಸಹ ಮಿಕ್ಸ್ ಮಾಡ್ಕೋಬೋದು. ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಅಪ್ಲೈ ಮಾಡಿ ಒಂದು 30 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡ್ವಿ. ನಮ್ಮ ಮನೆಯವ್ರು ಅಂತ ಇದ್ರು, ನನಗೂ ಸ್ವಲ್ಪ ಟ್ಯಾನ್ ಆಗಿದೆ ಹಚ್ಚು ಅಂತ ಹೇಳಿ. ಹಾಗಾಗಿ ನಾನು ಅದೇನು ಅಪ್ಲೈ ಮಾಡೋದೇನು ಶೂಟ್ ಮಾಡ್ಕೊಳ್ಳಿಲ್ಲ. ಹಾಗಾಗಿ ನೀವು ಒಂದು ಸತಿ ಮಾಡಲಿ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಹೇರ್ ಕೇರ್ ರೊಟೀನ್ ಸಹ ಮಾಡ್ತಾಯಿದ್ದೀನಿ ನಾನು. ಯಾಕಂದರೆ ಈಗ ನೆನ್ನೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಳ್ಳೋದ್ರಿಂದ ಕೂದಲು ಸಿಕ್ಕಾಪಟ್ಟೆ ಡ್ಯಾಂಡ್ರಫು, ಇಚ್ಚಿಂಗು ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಫ್ರೆಶ್ ಆಲೋವೆರಾ ತೊಗೊಂಡಿದ್ದೀನಿ. ಹಾಗೆ ಒಂದು ದಾಸವಾಳ ಹೂವು, ಹಾಗೆ 4 ದಾಸವಾಳದ ಎಲೆ, ಸ್ವಲ್ಪ ಕರಿಬೇವು. ನೀವು ಮೆಂತೆಕಾಳು ನೆನೆಸಿದ್ರೆ ಮೆಂತೆಕಾಳು ಸಹ ಹಾಕ್ಕೋಬೋದು. ಹಾಕ್ಕೊಂಡು ಇದನ್ನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಗ್ರೈಂಡ್ ಪೇಸ್ಟ್ ಮಾಡ್ಕೋಬೇಕು. ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದನ್ನ ಹಾಕ್ಕೊಂಡು ಅಪ್ಲೈ ಮಾಡಿ. ಬೇಕಂದರೆ ನೀವು ಅಪ್ಲೈ ಮಾಡಬೇಕಾದ್ರೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಸಹ ಯೂಸ್ ಮಾಡ್ಕೋಬೋದು ನೀವು ಇದರಲ್ಲಿ. ನಾನು ಅದೆಲ್ಲ ಏನು ಯೂಸ್ ಮಾಡ್ತಾಯಿಲ್ಲ. ಸ್ವಲ್ಪ ಇನ್ನು ವಾರದಲ್ಲಿ 1 ಸತಿ ಆಗಲಿ 2 ಸತಿ ಆಗಲಿ ಯೂಸ್ ಮಾಡೋದ್ರಿಂದ ನಿಮಗೆ ಕೂದಲಲ್ಲಿ ಯಾವುದೇ ಇಚ್ಚಿಂಗ್ ಆಗಲಿ, ಡ್ಯಾಂಡ್ರಫ್ ಆಗಲಿ, ಹಾಗೆ ಹೇರ್ ಫಾಲ್ ಆಗಲಿ ಯಾವುದೇ ಆಗೋದಿಲ್ಲ. ನಾನು ಪ್ರತಿ ವಾರದಲ್ಲಿ 2 ಸತಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಈಗ ಸ್ವಲ್ಪ ಹೇರ್ ಗ್ರೋತ್ ಆಗ್ತಾಯಿದೆ. ಇಲ್ಲ ಅಂತಂದರೆ ಒಂದು ಸತಿ ಹಿಂಗೆ ತಲೆ ಬಾಚಿದ ತಕ್ಷಣ ಇಷ್ಟಿಷ್ಟು ಕೂದಲು ಬರೋದು. ಹಾಗಾಗಿ ನಾನು ಇದನ್ನ ಈ ಮೆಥಡ್ ಕಂಡುಹಿಡ್ಕೊಂಡೆ. ಮೆಂತೆಕಾಳು ನೆನೆಸೋಣ ಅಂದರೆ ನೈಟ್ ನೆನಪೇ ಆಗಲಿಲ್ಲ ನನಗೆ. ಹಾಗಾಗಿ ಮೆಂತೆಕಾಳು ನೆನೆಸಲಿಲ್ಲ. ನೀವು ಬೇಕಾದರೆ ಮೆಂತೆಕಾಳು ನೆನೆಸ್ಬೋದು. ಇದ್ರ ಜೊತೆಗೆ ನೀವು ಇದನ್ನು ಹಾಕೋಬೋದು, ಕಲೋಂಜಿ ಸೀಡ್ಸ್ ಆಗಲಿ ಮತ್ತು ಮೆಂತೆಕಾಳು 2 ನೆನೆಸಿಟ್ಟು ನೀವು ಹಾಕೋಬೋದು. ಇಲ್ಲಿ ನೋಡಿ, ನನ್ನ ಮಗ ವೆಟ್ ವೈಪ್ಸ್ ತೊಗೊಂಡು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾನೆ ನನಗೆ. ನನ್ನ ಮಗಳು ಚಾಕ್ ಪೀಸಲ್ಲಿ ಬರ್ತಿದ್ಲು ಅಂತ ಹೇಳಿ ಇವಳು ಫೋನ್ ನೋಡ್ತಾವಳೆ, ಇವನು ಹೆಲ್ಪ್ ಮಾಡ್ತಾವನೆ. ನಾವಿಲ್ಲಿ ವಿಡಿಯೋ ಶೂಟ್ ಮಾಡ್ಕೋತಾ ಇದ್ವಾ, ಇವನು ಈ ಕಡೆ ಇದು ಮಾಡ್ತಾಯಿದ್ದ. ಇನ್ನು ಇದನ್ನು ಅಪ್ಲೈ ಮಾಡಿಬಿಟ್ಟು, ಮೊದಲೇ ಕೋಲ್ಡ್ ಇತ್ತ ನನಗೆ, ಅದರಲ್ಲಿ ಇದನ್ನು ಬೇರೆ ಅಪ್ಲೈ ಮಾಡೋದು. ಆವತ್ತು ಫುಲ್ಲು ತಲೆನೋವು ನನಗೆ. ಆದ್ರೂ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗಬೇಕಲ್ಲ, ಸ್ವಲ್ಪ ಪ್ಯಾಂಪ್ರಿಂಗ್ ಮಾಡ್ಕೊಳ್ಳೋ ಸುಮಾರು ದಿವಸನೇ ಆಗೋಗಿತ್ತು ನಾನು ಹಚ್ಕೋತೀರ. ಹಾಗಾಗಿ ಹಚ್ಕೊಳ್ಳೋಣ ಅಂತ ಹೇಳಿ ಹಚ್ಕೊತಾ ಇದ್ವಿ. ಇನ್ನು ಸ್ಕ್ಯಾಲ್ಪಿಗೆ ಅಷ್ಟೇ ಹಚ್ಕೊಳ್ಳೋದು ನಾನು ಜಾಸ್ತಿ. ಈ ಹೇರ್ಗೇನಾದರೂ ಜಾಸ್ತಿ ಇದ್ದರೆ ಮಾತ್ರ ಹೇರ್ಗೆ ಹಚ್ಕೋತೀನಿ. ಅದು ತಲೆಗೆ ಸ್ನಾನ ಮಾಡಿದಾಗ ಸ್ವಲ್ಪ ಅದು ಆಲೋವೆರಾ ಜೆಲ್ಲು ಅದೆಲ್ಲ ಹಾಕಿರ್ತೀವಲ್ಲ, ಹೊಟ್ಟೊಟ್ಟಾಗೇ ಇರುತ್ತೆ. ಹೇರ್ ವಾಶ್ ಚೆನ್ನಾಗಿ ಮಾಡಿದ್ರೂ ಅದು ಹೋಗೋದಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಹಾಗೆ ಒಂದು 1/2 hour ತೀರಾ ಒಣಗಕ್ಕೆ ಬಿಟ್ರೂ ಅದು ತಲೆಗೆ ಸ್ನಾನ ಮಾಡಿದಾಗ ಹೋಗೋದಿಲ್ಲ. ತಲೆಯಲ್ಲಿ ಜಿಡ್ ಅಂತ ಇನ್ನು ಹಾಗೆ ಅನಿಸುತ್ತೆ. ಇನ್ನು ಅವತ್ತು ನಾವೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಮಾರನೇ ದಿವಸ ನಾವು ಸಿರ್ಸಿ ಮತ್ತು ಮಂಜುಗುಣಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೊರಟಿದ್ವಿ. ಇನ್ನು ಅಲ್ಲಿ ಟಿಫನ್ ಮಾಡಿರಲಿಲ್ಲ, ಹೊರಗಡೆ ಟಿಫನ್ ಮಾಡಿಕೊಂಡು ಬೇಗ ಹೋದರೆ ಆಯಿತು. ಏಕೆಂದರೆ ಇನ್ನು ಮನೆಯಲ್ಲೇ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಟೈಮ್ ಆಗೋಗುತ್ತಾ ಅಂತ ಹೊರಗಡೆ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಇನ್ನು ಅಲ್ಲಿ ಹೋಟ್ಲಿಗೆ ಹೋಗಿದ್ವಿ. ಏನು ಪ್ರಯೋಜನ ಇರಲಿಲ್ಲ ನಿಜ ಹೇಳಬೇಕಂದ್ರೆ. ಸಾಂಬಾರು ಮಾತ್ರ ಚೆನ್ನಾಗಿತ್ತು, ಟಿಫನ್ ಏನು ಚೆನ್ನಾಗಿರಲಿಲ್ಲ. ಯಾಕಂದ್ರೆ ಹೋಗಿ ಅಂತ ಅನಿಸ್ಬಿಡ್ತು. ಮತ್ತೆ ವಾಚಲ್ಲಿ ಮಾತಾಡ್ತಾರೆ ಯಾರಲ್ಲ ಏನು ವಾಚಲ್ಲಿ ಮಾತಾಡ್ತಾರ? ಯಾರು ಅಂದಿದ್ದು ನಿನಗೆ?
ಫೋನಲ್ಲಿ ಏನೇನು ಬರ್ತದೆ ಫೋನಲ್ಲಿ? ಮತ್ತೆ ಮತ್ತೆ ಸಾರು ಮಾತ್ರ ಚೆನ್ನಾಗಿತ್ತಲ್ಲ, ಸ್ಪೈಸಿ ಆಗಿತ್ತು. ಮತ್ತೆ ಟಿಫನ್ ಏನು ಹೇಳ್ಕೊಳ್ಳೋ ಅಷ್ಟೇನಿಲ್ಲ ಅಲ್ಲಿ ಅಲ್ಲ. ಮಸಾಲೆ ದೋಸೆ ಅಂತ ತಗೊಂಡ್ಬಿಟ್ಟು ಎಲ್ಲ ದೋಸೆ ಹೇಳ್ತೀರಿ, ಅದಕ್ಕೆ ಸ್ಪೆಷಲಿ ಬೆಣ್ಣೆ ದೋಸೆ ಹೋಟ್ಲಿಗೆ ಮಾತ್ರ ಚೆನ್ನಾಗಿದ್ರೆ ನಾನು ಒಳ್ಳೆ ಹೇಳ್ದೆ ಅನ್ನಂಗಾಯ್ತು. ಅದು ಏನು ಮಾಮೂಲಿ ಮನೇಲೆ ಎಷ್ಟು ಚೆನ್ನಾಗಿ ಮಾಡ್ತೀನಿ ನಾನು. ಹೋಗಿ ಇಲ್ಲಿ ಅಂತ ದೋಸೆ ತಿಂದು ಬಂದಿದ್ದಾಯ್ತು. ಏನು ಮಾಡೋಕ್ಕಾಗಲ್ಲ, ಹೋಟ್ಲಲ್ಲಿ ಬಂದ್ಮೇಲೆ ಮತ್ತೆ ತಿನ್ನಲೇಬೇಕು. ಈಗ ಲೇಟ್ ಆಯ್ತು ಅಂತ ತಿಂದಿದ್ದಾಯ್ತು ಈಗ ಅಲ್ಲ. ಇದು ಒಂಥರ ಧರ್ಮಸ್ಥಳದಲ್ಲಿ ಘಾಟ್ ಸೆಕ್ಷನ್ ಇರುತ್ತಲ್ಲ, ಹೋಗ್ಬೇಕಾದ್ರೆ ಹಂಗೈತಿ ಅಲ್ಲ. ಈ ಧೂಳಿಗೆ ಹಸಿರೆಲ್ಲ ಹೋಗಿ ಕೆಂಪೆಲೆ ಕಪ್ಪೆಲೆ ಆಗ್ಬಿಡವು. ಮೆತ್ತಿಗೆ ರೋಡ್ ಒಂದು ಸರಿ ಇಲ್ಲ, ಏನಿಲ್ಲ ಇಲ್ಲಿ. ಅಲ್ಲಿ ಚಲೋ ಐತೆ ಅಂತ ಬಂದಿವಲ್ಲಿ ಸ್ಟಾರ್ಟಿಂಗ್ ಚಲೋ ಬಣ್ಣ ಹಚ್ಚಿದ್ರಿ. ಇನ್ನು ಟಿಫನ್ ಎಲ್ಲ ಮಾಡಿಕೊಂಡು ನಾವು ಸಿರ್ಸಿಗೆ ಬಂದ್ವಿ. ಆ್ಯಕ್ಚುಲಿ ಮನೆ ಬಿಟ್ಟಿದ್ದ ನಾವು 10 ಗಂಟೆ ಆಗೋಗಿತ್ತು. 10 ಗಂಟೆಗೆ ನಾವು ಮಂಜುಗುಣಿಯಲ್ಲಿ ಇರಬೇಕು ಅಂತ ಹೇಳಿ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ನೋಡಿದ್ರೆ 10 ಗಂಟೆಗೆ ಮನೆ ಬಿಟ್ವಲ್ಲ, ಮಕ್ಕಳದ ಮೇಲೆ ಅವ್ರನ್ನ ರೆಡಿ ಮಾಡಿ ನಾವು ರೆಡಿ ಆಗೋ ಅಷ್ಟೊತ್ತಿಗೆ ಲೇಟ್ ಆಗೇ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಹೆಂಗೆ ಬರುತ್ತೋ ಹಂಗೆ ಹೋದ್ರೆ ಆಯಿತು ಅಂತ ಹೇಳಿ ನಾವು ಇದಕ್ಕಿಂತ ಮುಂಚೆ ಎಷ್ಟು ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಮಾಡಿದ್ದೀವಿ ಟ್ರಿಪ್ನ. ಈ ಸತಿ ನೀನು ಕ್ಯಾನ್ಸಲ್ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ರೆಡಿ ಆಗು ನೀನು, ಇಲ್ಲೇ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. ನಾವು ಹೇಳ್ಬೇಕಂದ್ರೆ ಎಷ್ಟು ಒಂದು 3-4 ಕಡೆ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. 3-4 ಕಡೆ ಪ್ಲ್ಯಾನ್ ಹಾಕ್ಕೊಂಡ್ರೂ ಒಂದು ಕಡೆನೂ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ನಾವೇ 4 ಜನ ಹೋಗಬೇಕಲ್ವಾ, ಮಕ್ಕಳು ಮಲ್ಕೊಂಡ್ಬಿಡ್ತಾರೆ, ಎಂಜಾಯ್ಮೆಂಟ್ ಇರೋಲ್ಲ ಅಂತ ಹೇಳಿ ಬೇಡ ಅಂತ ಹೇಳಿ ಬಿಟ್ಟಿದ್ವಿ. ಈ ಸತಿ ನಾವು ಯಾರನ್ನ ಕರಿತೀವೋ ಅವರು ನನಗಾಗಲ್ಲ ಅದು ಇದು ಅಂತ ಹೇಳ್ತಾರೆ ಅಂಥೇಳಿ ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಇವರು ಗೂಗಲಲ್ಲಿ ಮಂಜುಗುಣಿ ದೇವಸ್ಥಾನ ನೋಡಿದ್ರಂತೆ. ಹಾಗಾಗಿ ಹೋಗಿ ಬರೋಣ ನಡಿ ಅಂತ ಹೇಳಿ ಕರ್ಕೊಂಡು ಹೋದರು. ನಾನು ನಿಜವಾಗ್ಲೂ ಏನು ಅಂದ್ಕೊಂಡಿದ್ದೆ, ನಮ್ಮ ಮನೆಯವರು ಯೂಟ್ಯೂಬಲ್ಲೆಲ್ಲ ನೋಡಿಬಿಟ್ಟು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ಜನಗಳು ಓಡಾಡ್ತಾರೋ ಇಲ್ವೋ ಅಂದರೆ ಮಲೆನಾಡು ಸೈಡು ಅಲ್ಲೊಂದು ಇಲ್ಲೊಂದು ಮನೆ ಇರುತ್ತಲ್ಲ, ಜಾಸ್ತಿ ಈ ಥರ ಸಿಟಿಯಲ್ಲಿ ಇದ್ದಾಗ ಹತ್ತತ್ರ ಇರೋದಿಲ್ಲ ಅಂತ ನಾನು ಅಂದ್ಕೊಂಡೆ. ನಿಜವಾಗ್ಲೂ ಅಲ್ಲಿ ಹೋದಾಗ ನಾವು ಅಂದ್ಕೊಂಡಿದ್ದೆ ಬೇರೆ, ಅಲ್ಲಿ ಇದ್ದಿದ್ದೇ ಬೇರೆ. ಎಷ್ಟು ಚೆನ್ನಾಗಿತ್ತು ಅಂದರೆ ದೇವಸ್ಥಾನ ಅಷ್ಟು ಇಷ್ಟ ಆಗೋಯ್ತು. ಇನ್ನು ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲೇ ಪ್ರಸಾದ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ ಹೋದ್ವಿ. ಮತ್ತು ಇನ್ನು ಇಲ್ಲಿ ಪ್ರಸಾದ ಮಾಡ್ಕೊಂಡು ನಿಂತ್ಕೊಂಡ್ರೆ ಅಲ್ಲಿ ಹೋಗೋಕೆ ಲೇಟ್ ಆಗುತ್ತೆ ಅಂತ ಹೇಳಿ ಮತ್ತೆ ಪ್ರಸಾದ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಬೇಡ ಬಿಡು ಅಂತ ಹೇಳಿ ಇನ್ನೂ 12 ಗಂಟೆ ಆಗಿರಲಿಲ್ಲ. ಇಷ್ಟು ಬೇಗ ಪ್ರಸಾದ ತೊಗೊಂಡು ಏನು ಮಾಡೋಣ, 12 ಗಂಟೆ ಮೇಲೆ ಸ್ಟಾರ್ಟ್ ಅಂತಲೇ. ಹಾಗಾಗಿ ನಾವೇನು ಪ್ರಸಾದ ತೊಗೊಳಕ್ಕೆ ಹೋಗಲಿಲ್ಲ, ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಬಂದ್ವಿ. ಇನ್ನು ಮುಂದಿನ ತಿಂಗಳು ಜಾತ್ರೆ ಇದೆ ಅಂತೆ, ಅಲ್ಲಿ ಸ್ವಲ್ಪ ದೇವಸ್ಥಾನ ಎಲ್ಲ ರಿನೋವೇಟಿವ್ ಮಾಡ್ತಿದ್ರು, ಪೇಂಟಿಂಗ್ ಎಲ್ಲ ಚೆನ್ನಾಗಿತ್ತು ನೋಡೋಕೆ ಮಾತ್ರ. ನಾವು ಯಾವಾಗೂ ಜಾತ್ರೆ ಎಲ್ಲ ಅಟೆಂಡ್ ಮಾಡಿಲ್ಲ, ಇದೇ ಫಸ್ಟು. ಯಾಕಂದರೆ ಇಲ್ಲಿರೋದ್ರಿಂದ ನಾವು ಜಾತ್ರೆಗೆ ಎಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೋದರೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ, ಹೋಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇನ್ನು ಮುಂದಿನ ತಿಂಗಳು 24ಕ್ಕೆ ಜಾತ್ರೆ ಇದೆ, ಯಾರು ನೋಡಿಲ್ಲ ಹೋಗಿ ನೋಡಿ. ಪ್ರತಿ 2 ವರ್ಷಕ್ಕೊಮ್ಮೆ ಸಿರ್ಸಿ ಜಾತ್ರೆ ಆಗುತ್ತೆ, ತುಂಬ ಚೆನ್ನಾಗಾಗುತ್ತಂತೆ ಅಂತಾರೆ. ನಾವು ಯಾವತ್ತೂ ಹೋಗಿಲ್ಲ. ಇನ್ನು ಜಾತ್ರೆಗೆ ಹೋದರೆ 1 ಕಿಲೋಮೀಟ್ರು 2 ಕಿಲೋಮೀಟ್ರ್ ದೂರನೇ ನಾವು ಕಾರೆಲ್ಲ ನಿಲ್ಲಿಸ್ಬೇಕಾಗುತ್ತಂತೆ ಅಲ್ಲಿ. ಅದು ಹಾಗಾಗಿ ನಮ್ಮ ಮನೆಯವ್ರು ಅಂತ ಇದ್ದರು, ಏನು ಮಾಡೋದು ನೋಡಬೇಕು, ಆದರೆ ಹೋಗೋದು. ಯಾಕಂದರೆ ಜಾತ್ರೆ ಸಾಯಂಕಾಲ ಚೆನ್ನಾಗಿರುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಚೆನ್ನಾಗಿರುತ್ತೆ, ಅವಾಗೂ ಇರುತ್ತೆ, ಅವಾಗೂ ಜಾತ್ರೆ ಮಾಡ್ತಾರೆ. ಆದರೆ ಸಾಯಂಕಾಲ ವ್ಯೂ ನೋಡೋಕ್ಕೆ ಚೆನ್ನಾಗಿರುತ್ತೆ, ಲೈಟಿಂಗ್ ಎಲ್ಲ ಹಾಕಿರೋದು. ಇನ್ನು ನಾವು ಇಲ್ಲಿಂದ ಅಲ್ಲಿಗೆ ಸಾಯಂಕಾಲ ಹೋದರೆ ಅಲ್ಲೇ ಹಾಲ್ಟ್ ಆಗಬೇಕು. ಹಾಗಾಗಿ ನೋಡಬೇಕು ಏನಾಗುತ್ತೋ ಏನೋ, ಆ ಟೈಮ್ಗೆ ಹೇಗೆ ಬರುತ್ತೋ ಹಾಗೆ ಮಾಡೋಣ ಅಂತ ಹೇಳಿ ಸುಮ್ಮನಾಗಿದ್ದೀವಿ.
ಇನ್ನು ಈ ಕಡೆ ಹೊರಗಡೆ ಬಂದ್ವಿ, ಎಲ್ಲ ನೀಟಾಗಿ ಪೇಂಟ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಪೇಂಟ್ ಮಾಡ್ತಾಯಿದ್ರು ಅಂದರೆ ಅದನ್ನು ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀವಿ ನಾವು. ಮುಂದೆ ನಾವು ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಪ್ಲ್ಯಾನಿಂಗೇ ಇರಲಿಲ್ಲ. ಆ ಥರ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀವಿ. ಫಸ್ಟು ಪೆನ್ಸಿಲಲ್ಲೇನೋ ಪೆನ್ನಲ್ಲಿ ಸ್ಕೆಚ್ ಮಾಡಿಬಿಟ್ಟು ಆಮೇಲೆ ಪೇಂಟಿಂಗ್ ಮಾಡ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ, ನೋಡೋಕ್ಕೆ ಒಂಥರ ಚೆಂದ. ಅದು ಏನು ಹೇಳ್ತಾರೆ, ಮಲೆನಾಡು ಸೈಡ್ ವ್ಯೂ ಒಂಥರ ಆಕರ್ಷಿತ ಆಗಿರುತ್ತೆ. ಇನ್ನು ಇಲ್ಲಿ ವಿಡಿಯೋ ಮಾಡಿಕೊಂಡು ಸ್ವಲ್ಪ ತಲೆ ಕೂತ್ಕೊಂಡು ನಾವು ಹಾಗೆ ಹೊರಟ್ಬಿಟ್ವಿ. ಇನ್ನು ಅಲ್ಲಿ ಮಂಜುಗುಣಿಗೆ ಹೋಗಬೇಕು ಅಂತ ಹೇಳಿ ಹೊರಟ್ವಾ. ಅಲ್ಲೇನಾಗಿದೆ, ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿದ್ರೆ ಅಲ್ಲಿ ದ್ವಾರಬಾಗ್ಲದ ಹತ್ರನೇ, ದ್ವಾರಬಾಗ್ಲಿಂದ ಒಳಗೆ ಹೋಗಬೇಕು. ನಾವೇನು ಮಾಡಿಬಿಟ್ಟಿದ್ದೀವಿ, ದ್ವಾರಬಾಗ್ಲು ಬಿಟ್ಟು ನಮಗೆ ಫಸ್ಟ್ ಟೈಮ್ ಅಲ್ವಾ ಹೋಗಿರೋದು, ಹಾಗಾಗಿ ನಾವೇನು ಮಾಡಿದ್ದೀವಿ 3 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟಿದ್ದೀವಿ. 3 ಕಿಲೋಮೀಟ್ರ್ ಮುಂದೆ ಹೋಗಿ ನಮ್ಮ ಮನೆಯವ್ರಿಗೆ ಇನ್ನೂ ಸ್ವಲ್ಪ ದೂರ ಹೋಗಿದ್ರೆ ನಿಜ ಹೇಳಬೇಕಂದ್ರೆ ಗೋಕರ್ಣನೇ ಬಂದುಬಿಟ್ಟಿರೋದೇನೋ ಆ ಥರ ಕರ್ಕೊಂಡು ಹೋಗಿದ್ರು. ನಾನು ಬೈತಾಯಿದ್ದೆ, ನೀವು ಯಾವುದಾದ್ರು ಗೂಗಲಲ್ಲಿ ನೋಡ್ಬಿಟ್ಟು ಕರ್ಕೊಂಬಂದು ಯಾವುದಾದ್ರು ಕಾಡಲ್ಲೆಲ್ಲ ಕರ್ಕೊಂಡು ಹೋಗಿ ಬರ್ತೀರಾ ಏನೋ ಅಂತ ಹೇಳಿ. ನಾವೇನು ಅಂದ್ಕೊಂಡ್ವಿ ಅಂತಂದರೆ ಅಲ್ಲಿ ಯಾರೂ ಬರಲ್ವೇನೋ, ಇವರು ಗೂಗಲಲ್ಲಿ ನೋಡಿರ್ತಾರಲ್ವ, ಅಪರೂಪಕ್ಕೆ ಇವಾಗ ಒಳಗೆ ದೇವಸ್ಥಾನ ಇದ್ದರೆ ಯಾರು ಬರಲ್ವೇನೋ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಸಿಕ್ಕಾಪಟ್ಟೆ ಜನ. ಅವತ್ತು ನೋಡಿದ್ರೆ ರಥ ಸಪ್ತಮಿ ಇತ್ತು ಅಂತೆ, ನಮಗೆ ಗೊತ್ತಿರಲಿಲ್ಲ. ಇನ್ನು ಅಲ್ಲಿ ಒಳಗೆ ಗರ್ಭಗುಡಿ ಒಳಗೆಲ್ಲ ವೀಡಿಯೋ ಮಾಡೋಂಗಿರಲಿಲ್ಲ, ಹಾಗಾಗಿ ನಾವೇನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಅಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ರು, ಹಾಗೆ ಸತ್ಯನಾರಾಯಣ ಪ್ರಸಾದನೂ ಸಿಕ್ತು. ನಮಗೆ ಒಂಥರ ಏನೋ ಖುಷಿ ಆದಂಗೆ ಆಯಿತು. ಇನ್ನು ಊಟ ಪ್ರಸಾದ ಬೇರೆ ಕಡೆ ಇತ್ತು ಅಂತ ಹೇಳಿ. ದೇವಸ್ಥಾನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವೇನು ಅಂದ್ಕೊಂಡ್ವಿ ಅಂತಂದರೆ ಕಾಡು ಒಳಗೆ ಇರುತ್ತೆ ದೇವಸ್ಥಾನ, ಈಗ ಮಹದೇಶ್ವರ ಬೆಟ್ಟ, ತಿರುಪತಿ ಎಲ್ಲ ಹೇಗಿರುತ್ತೆ ಆ ಥರ ಇರುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಇದು ದೇವಸ್ಥಾನ ಒಂಥರ ಬೇರೆ ಥರನೇ ಫೀಲ್ ಕೊಡ್ತು ನಮಗೆ. ನಾವು ಬನವಾಸಿಗೆ ಹೋಗಿದ್ವಲ್ಲ ಆ ಥರ ಫೀಲ್ ಕೊಡ್ತು ದೇವಸ್ಥಾನ. ಈ ಥರ ಮಲೆನಾಡು ಸೈಡ್ ದೇವಸ್ಥಾನಗಳು ಇದನ್ನೇ ಬೇರೆ, ಔಟ್ಲುಕ್ಕೇ ಬೇರೆ, ಅದೊಂಥರ ನೋಡೋಕ್ಕೆ ಒಂಥರ ಚೆಂದ. ಅದು ಹೇಳೋಕೆ ಏನಂತ ಹೇಳ್ಬೇಕನ್ನೋದೇ ಗೊತ್ತಾಗಲ್ಲ, ಆ ಥರ ಚೆನ್ನಾಗಿತ್ತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಪೂಜೆ ಎಲ್ಲ ಮಾಡಿದ್ರು. ನಾವೇನು ಅಂದ್ಕೊಂಡ್ವಿ ಅಂದರೆ ಅಲ್ಲಿ ತೆಂಗಿನಕಾಯಿ ಎಲ್ಲ ಪೂಜೆ ಸಾಮಾನೆಲ್ಲ ಇದು ಮಾಡ್ಸೋಕೆ ನಿಂತಿದ್ರ. ನಾವೇನಂದ್ವಿ ಅಂದರೆ ಇದು ದೇವಸ್ಥಾನಕ್ಕೆ ಕ್ಯೂ ನಿಂತ್ಕೊಂಡಿದ್ದಾರೆ ಅಂತ ನಾವು ನಿಂತ್ಕೊಂಡ್ವಿ. ಆಮೇಲೆ ಏನು ಅನ್ನಿಸ್ತು, ಒಳಗಡೆ ಹೋಗಿ ನೋಡೋಣ, ಇಷ್ಟು ಕ್ಯೂ ಇದೆ, ಬೇಡ ಬನ್ನಿ ಹೋಗೋಣ ಅಂತ ಅಂದೆ ನಮ್ಮ ಮನೆಯವರಿಗೆ. ತಡಿ ಒಳಗಡೆ ಹೋಗಿ ನೋಡೋಣ ಅಂತಿದ್ದೀವಿ. ಗರ್ಭಗುಡಿ ಒಳಗೆ ಜನನೇ ಇಲ್ಲ, ಅದು ಕಾಯಿ ಒಡ್ಸ್ಕೊಳ್ಳೋಕ್ಕೆ ಜನ ಕ್ಯೂ ನಿಂತಿದ್ದಾರೆ. ಒಳ್ಳೇದಾಯ್ತು, ಇಲ್ಲಿವರೆಗೂ ಬಂದು ದರ್ಶನ ಸಿಕ್ಕಿಲ್ವಲ್ಲ ಅಂದ್ಕೊಂಡ್ವಿ. ಆಮೇಲೆ ಹೆಂಗೋ ಸಿಗ್ತಲ್ಲ ಅಂಥೇಳಿ ಮತ್ತೆ ದರ್ಶನ ಮಾಡಿಕೊಂಡು ವಾಪಸ್ ಬಂದ್ವಿ. ಹೋಗಮ್ಮ
ಸಾಮಿ ನೋಡುವುದು ಜಿಯಾ ಹೋಗೋಣ ದೋಣಿ ಬೋಟ್ ಜಿಯಾ ಹೋಗೋಣ ಎಲ್ಲಿ ಹೋಗೋಣ ಹೋಗಿ ನೀನು ಒಬ್ಬನೇ ಹೋಗು ನೋಡೋಣ ಹೋಗ್ಬಾರ್ದು ಅಂತ ಇದನ್ನು ಕಟ್ಟಾರ ನಡಿ ಮಾಮಿ ಮಾಡಿ ನಡಿ ನಡಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಇನ್ನು ಮುಂದಕ್ಕೆ ಬಂದಿದ್ದ ತಕ್ಷಣ ಅಲ್ಲಿ ಒಂದು ಮಾರುತಿ ದೇವಸ್ಥಾನ ಇತ್ತು, ಹಾಗೆ ಒಂದು ಕಲ್ಯಾಣಿನೂ ಇತ್ತು. ಯೂಟ್ಯೂಬಲ್ಲಿ ನೋಡಿದ್ವಲ್ಲ ಅಂಥೇಳಿ ಅಲ್ಲಿ ಸ್ವಲ್ಪ ಹೋಗಿ ಫೋಟೋಸ್ ಎಲ್ಲ ತಕ್ಕೊಂಡು ನಾವು ಇಲ್ಲಿ ಬಂದ್ವಿ. ಅಲ್ಲಿ ಬೋಟ್ ಇದ್ದಿದ್ದಕ್ಕೆ ನನ್ನ ಮಗ ಬೋಟಲ್ಲಿ ಹೋಗೋಣ ನಡಿ ಅಂತ ಹೇಳಿ ಅಲ್ಲೆಲ್ಲ ನಿಷೇಧ ಮಾಡಿಬಿಟ್ಟಿದ್ದಾರೆ, ಬೋಟಲ್ಲೆಲ್ಲ ಕರ್ಕೊಂಡು ಹೋಗಲ್ವಂತೆ. ಹಾಗಾಗಿ ನಾವು ವಾಪಸ್ ಬಂದ್ವಿ. ಇನ್ನು ಇವರು ಒಳಗಡೆ ಹೋಗಿ ಫೋಟೋಸ್ ಎಲ್ಲ ತಗೊಂಡು ವೀಡಿಯೋ ಮಾಡ್ಕೊಂಬಂದರು. ನಾನು ಅಲ್ಲೇ ಹೊರಗೆ ಕೂತಿದ್ದೆ, ಯಾಕೋ ಸ್ವಲ್ಪ ಸುಸ್ತಾಗ್ತಾಯಿತ್ತು ಅಂತ ಹೇಳಿ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೀವು ಒಂದು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಮತ್ತಷ್ಟು ಮೋಟಿವೇಶನ್ ಆಗುತ್ತೆ ವೀಡಿಯೋಸ್ ಮಾಡೋದಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ಹಾಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಾನು ಆ ಥರ ವೀಡಿಯೋಸ್ ಮಾಡಿ ಹಾಕ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವ್ಯೂಸ್ ಬರ್ತಿದೆ, ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಥರನೇ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.